ನಾಯಿಗಳು ಎಷ್ಟು ನಿಯತ್ತಿನ ಪ್ರಾಣಿಗಳು ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದ್ರಿಂದ ಈ ಒಂದು ನಾಯಿಗೆ ಒಂದು ಮಗು ಸಿಕ್ಕಾಗ ಅದು ಏನ್ ಮಾಡ್ತು ಅಂತ ನೀವೇನಾದ್ರೂ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಸ್ಯಾಂಟಿನೋ ಎಂಬ ಈ ಮಗು 2014ರಲ್ಲಿ ಅರ್ಜೆಂಟೈನಾದ ಒಂದು ನಗರದಲ್ಲಿ ಜನಿಸಿತ್ತು. ಆ ಮಗುವಿನ ತಾಯಿಗೆ ಆ ಮಗುವನ್ನ ತನ್ನ ಹತ್ತಿರ ಇಟ್ಕೊಳ್ಳೋದಕ್ಕೆ ಇಷ್ಟವಿರೋದಿಲ್ಲ. ಆದ್ರಿಂದ ಅವಳು ಮಗುವಿಗೆ ಕೇವಲ 1 ತಿಂಗಳ ಅಂದ್ರೆ ಮಗು ಹುಟ್ಟಿ ಕೇವಲ 1 ತಿಂಗಳು ಅಷ್ಟೇ ಆಗಿತ್ತು. ಅಂಥ ಮಗುವನ್ನೇ ಆಕೆ ಹಿಂದೂ ಮುಂದು ನೋಡದೆ ಸ್ವಲ್ಪವೂ ಕರುಣೆ ಇಲ್ಲದೆ ಆ ಮಗುವನ್ನ ಒಂದು ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ಲು. ಈಗ ಆ ಮಗು ಆ ನಿರ್ಜನ ಪ್ರದೇಶದಲ್ಲಿ ಯಾರ ಸಹಾಯವೂ ಇಲ್ಲದೆ ಬಿದ್ದಿತ್ತು. ಆ ಮಗು ಕೇವಲ 1 ತಿಂಗಳ ಮಗುವಾಗಿದ್ದರಿಂದ ಅದಕ್ಕೆ ಮಾತು ಕೂಡ ಬರ್ತಿರ್ಲಿಲ್ಲ. ಹೀಗಾಗಿ ಅದು ಅನಾಥವಾಗಿ ನನ್ನ ತಾಯಿ ನನ್ನನ್ನ ಬಿಟ್ಟು ಹೋಗಿದ್ದಾಳೆ ಎಂಬ ವಿಷಯವೂ ಕೂಡ ಗೊತ್ತಿಲ್ಲದೆ ಬಿದ್ದಿತ್ತು. ಯಾರಾದ್ರೂ ಆ ಮಗುವಿಗೆ ಕುಡಿಯಲು ಹಾಲು ಕೊಟ್ಟರೂ ಕೂಡ ಇಂತಹ ನಿರ್ಜನ ಪ್ರದೇಶದಲ್ಲಿ ಅದು ಬದುಕುಳಿಯೋದು ತುಂಬಾ ಕಷ್ಟವಾಗಿತ್ತು. ಇದಕ್ಕಿಂತಲೂ ದೊಡ್ಡ ಸಮಸ್ಯೆ ಏನಂದ್ರೆ ಆ ತಾಯಿ ಮಗುವನ್ನ ತುಂಬಾ ಚಳಿ ಇರುವಂತ ಸಮಯದಲ್ಲಿ ಆ ಜಾಗದಲ್ಲಿ ಬಿಟ್ಟು ಹೋಗಿದ್ಲು. ಜುಲೈ ತಿಂಗಳಲ್ಲಿ ಅರ್ಜೆಂಟೈನಾದಲ್ಲಿ ತಾಪಮಾನ ತುಂಬಾ ಕಡಿಮೆ ಇರುತ್ತೆ. ಆದ್ರಿಂದ ಆ ಮಗುವಿಗೆ ಯಾರಾದ್ರೂ ಸಹಾಯ ಮಾಡದೇ ಇದ್ರೆ ತೀವ್ರವಾದಂತ ಚಳಿಯಿಂದ ಮಗು ಗಟ್ಟಿಯಾಗಿ ಹೆಪ್ಪುಗಟ್ಟಿ ಸಾವನ್ನಪ್ಪುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಆ ಮಗುವನ್ನ ಬಿಟ್ಟು ಹೋಗಿದ್ದಂತ ನಿರ್ಜನ ಪ್ರದೇಶದಲ್ಲಿ ಒಂದು ಬೀದಿ ನಾಯಿ ವಾಸ ಮಾಡ್ತಾ ಇತ್ತು. ಆ ನಾಯಿ ತನ್ನ ಆಹಾರವನ್ನ ಹುಡುಕೊಂಡು ಆಗಾಗ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇತ್ತು. ಆ ನಾಯಿಗೆ ಪ್ರತಿದಿನ ಸಾಕಷ್ಟು ಆಹಾರ ಬೇಕಾಗಿತ್ತು. ಯಾಕಂದ್ರೆ ಆ ನಾಯಿ ಕೂಡ ಮರಿಗಳನ್ನ ಹಾಕೊಂಡಿತ್ತು. ಅಂದ್ರೆ ಆ ನಾಯಿ ತನ್ನ ಮರಿಗಳನ್ನ ಸಾಕ್ತಾ ಇತ್ತು. ಹಾಗಾಗಿ ಆ ನಾಯಿಯಲ್ಲಿ ತಾಯಿಯ ಮಮತೆಯ ಭಾವನೆಗಳಿದ್ವು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಆ ನಾಯಿ ತನ್ನ ಮರಿಗಳಿಗಾಗಿ ಆಹಾರವನ್ನ ಹುಡುಕ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಸ್ಯಾಂಟಿನೋ ಎಂಬ ಈ ಮಗು ಯಾರ ಸಹಾಯವೂ ಇಲ್ಲದೆ ಅನಾಥವಾಗಿ ಬಿದ್ದಿರೋದನ್ನ ಆ ನಾಯಿ ನೋಡ್ತು. ಅನಂತರ ಆ ನಾಯಿಗೆ ಇದು ಒಂದು ಮನುಷ್ಯನ ಮಗು ಅಂತ ಅರ್ಥವಾಯ್ತೇನೋ ಗೊತ್ತಿಲ್ಲ. ಆ ಮಗುವನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗೋದಕ್ಕೆ ಅದಕ್ಕೆ ಮನಸ್ಸಾಗ್ಲಿಲ್ಲ. ಈಗ ಆ ನಾಯಿಯೇ ಏನಾದ್ರೂ ಮಾಡ್ಬೇಕಾಗಿತ್ತು. ಆಮೇಲೆ ಅದು ಮಾಡಿದ್ದನ್ನು ನೋಡಿ ಪ್ರತಿಯೊಬ್ರು ಆಶ್ಚರ್ಯಚಕಿತರಾದ್ರು. ಆ ಮಗುವಿನ ಗಾತ್ರ ತುಂಬಾ ಸಣ್ಣ ಇದ್ದಿದ್ರಿಂದ ಆ ನಾಯಿ ತಕ್ಷಣ ಆ ಮಗುವಿಗೆ ಯಾವುದೇ ರೀತಿಯ ಹಾನಿಯಾಗದಂತೆ ತುಂಬಾ ಜಾಗರೂಕತೆಯಿಂದ ತನ್ನ ಬಾಯಿಯಿಂದ ಮಗುವನ್ನ ಎತ್ಕೊಂಡು ಒಂದು ಸುರಕ್ಷಿತವಾದಂತ ಸ್ಥಳದಲ್ಲಿ ಆ ಮಗುವನ್ನ ಇಟ್ಟು ನಂತರ ಆ ನಾಯಿ ತನ್ನ ಮರಿಗಳು ಇದ್ದಂತ ಸ್ಥಳಕ್ಕೆ ಓಡೋಯ್ತು. ತನ್ನ ಮರಿಗಳನ್ನ ಒಂದೊಂದಾಗಿ ತಗೊಂಡು ಬಂದು ಆ ಮಗುವನ್ನ ಇಟ್ಟಿದ್ದಂತ ಸ್ಥಳಕ್ಕೆ ಬಂದು ಆ ಮಗುವಿನ ಸುತ್ತಲೂ ಅದರ ಮರಿಗಳನ್ನ ಇಡುತ್ತಾ ಹೋಯ್ತು. ಈ ರೀತಿ ಆ ನಾಯಿ ಯಾಕೆ ಮಾಡ್ತು ಅಂದ್ರೆ ಅದು ತುಂಬಾ ಚಳಿಗಾಲವಾಗಿದ್ರಿಂದ ಮರಿಗಳನ್ನ ಸುತ್ತಲೂ ಇಟ್ರೆ ಆ ಮಗುವಿಗೆ ಚಳಿ ಆಗೋದಿಲ್ಲ ಮತ್ತು ಆ ಮಗುವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಆ ನಾಯಿ ಈ ರೀತಿ ಮಾಡ್ತು. ಅನಂತರ ಆ ನಾಯಿ ಅಲ್ಲಿಗೆ ಸುಮ್ಮನಾಗದೆ ಆ ನಿರ್ಜನ ಪ್ರದೇಶದಿಂದ ಸ್ವಲ್ಪ ದೂರದಲ್ಲಿ ಒಂದು ಮನೆ ಇರೋದನ್ನ ನೋಡಿ ಆ ಮನೆಯ ಹತ್ತಿರ ಓಡ್ ಹೋಗಿ ಬಾಗಿಲ ಹತ್ತಿರ ನಿಂತು ಜೋರಾಗಿ ಬೊಗಳೋದಿಕ್ಕೆ ಶುರು ಮಾಡ್ತು. ಆಗ ಆ ಮನೆಯ ಮಾಲೀಕರಿಗೆ ನಾಯಿ ಯಾಕೆ ಈ ರೀತಿ ನಮ್ಮ ಮನೆ ಮುಂದೆ ಬಂದು ಬೊಗಳ್ತಾ ಇದೆ ಅಂತ ಅನ್ಸಿ ಆ ನಾಯಿ ಹಿಂದೆನೆ ನಡ್ಕೊಂಡು ಹೋಗ್ತಾರೆ. ಆಗ ಆ ನಾಯಿ ಆ ಮಗು ಇದ್ದಂತ ಸ್ಥಳದ ಕಡೆಗೇನೆ ಹೋಗ್ತಾ ಇತ್ತು. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಆ ಮಗು ಅಳ್ತಿರೋ ಅಂತ ಶಬ್ದ ಕೇಳಿಸ್ತು. ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಪುಟ್ಟ ಮಗು ನಾಯಿ ಮರಿಗಳ ಪಕ್ಕದಲ್ಲಿ ಅನಾಥವಾಗಿ ಮಲಗಿರೋದನ್ನ ಆಕೆ ನೋಡ್ತಾಳೆ. ಆಗ ಆ ಮಗುವನ್ನ ಯಾರೋ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅನ್ನೋದು ಆಕೆಗೆ ಅರ್ಥವಾಗಿ ಆ ಮಗುವನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅಂತ ಅನ್ಕೋತಾಳೆ. ಹೀಗಾಗಿ ಆ ಮಗುವನ್ನ ಎತ್ಕೊಂಡು ತಕ್ಷಣವೇ ಹಾಸ್ಪಿಟಲ್ಗೆ ಹೋಗ್ತಾಳೆ. ಡಾಕ್ಟರ್ಸ್ಗಳು ಕೂಡ ಅದೇ ರೀತಿ ಆ ಮಗುವನ್ನ ಉಳಿಸ್ಕೊಳ್ಳೋದಿಕ್ಕೆ ತುಂಬಾ ಪ್ರಯತ್ನ ಪಟ್ರು. ಯಾಕಂದ್ರೆ ಆ ಮಗು ಕೇವಲ 1 ತಿಂಗಳ ಮಗುವಾಗಿದ್ರಿಂದ ಅದು ತುಂಬಾ ಡಿಹೈಡ್ರೇಟ್ ಆಗಿತ್ತು. ಆದ್ರಿಂದ ಆ ಮಗು ಬದುಕೋದಿಕ್ಕೆ 50% ಮಾತ್ರ ಚಾನ್ಸ್ ಇತ್ತು. ಡಾಕ್ಟರ್ಸ್ ತಕ್ಷಣ ಮಗುವಿಗೆ ಚಿಕಿತ್ಸೆಯನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರ ಜೊತೆಗೆ ಪೊಲೀಸ್ಗೆ ಕಾಲ್ ಮಾಡಿ ಮಗುವಿನ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು. ಪೊಲೀಸರು ಕೂಡ ಆ ಮಗು ಯಾರದ್ದು ಅಂತ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಆದ್ರೆ ಆ ಮಗುವನ್ನ ಈ ರೀತಿ ಯಾರು ಬಿಟ್ಟು ಹೋಗಿದ್ರು ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ಮಾತ್ರ ಸಾಧ್ಯವಾಗ್ಲಿಲ್ಲ. ಆ ಮಗುವಿನ ತಾಯಿ ಯಾರು ಅಂತ ಗೊತ್ತಾಗ್ಲೇ ಇಲ್ಲ. ಇತ್ತ ಕಡೆ ಆ ಮಗುವನ್ನ ಡಾಕ್ಟರ್ಸ್ಗಳು ತುಂಬಾ ಪ್ರಯತ್ನ ಪಟ್ಟು ಅನೇಕ ರೀತಿಯ ಟ್ರೀಟ್ಮೆಂಟ್ಗಳನ್ನ ಕೊಟ್ಟು ಆ ಮಗುವಿನ ಪ್ರಾಣವನ್ನ ಕಾಪಾಡಿದ್ರು. ಆದ್ರಿಂದ ಆ ಮಗುವಿನ ಹೆತ್ತ ತಾಯಿ ಯಾರು ಅಂತ ಗೊತ್ತಾಗದೇ ಇದ್ದಿದ್ರಿಂದ
ಆ ಮಗುವನ್ನ ಅನಾಥ ಮಾಡೋದು ಬೇಡ ಅಂತ ಮಗುವನ್ನ ಹಾಸ್ಪಿಟಲ್ಗೆ ತಗೊಂಡ್ ಬಂದು ಟ್ರೀಟ್ಮೆಂಟ್ ಅನ್ನ ಕೊಡಿಸಿದ್ದಂತ ಆ ಹೆಂಗಸೆ ಆ ಮಗುವನ್ನ ತನ್ನ ಮನೆಯಲ್ಲಿ ಸಾಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾಳೆ. ಏನೇ ಆದ್ರೂ ಆ ಮಗು ಬದುಕಿ ಉಳಿಯೋದಕ್ಕೆ ಮುಖ್ಯವಾದಂತ ಕಾರಣ ಆ ನಾಯಿನೇ ಆಗಿತ್ತು. ಆದ್ರೆ ಒಂದು ಮಗುವಿಗೆ ಜನ್ಮ ಕೊಟ್ಟು ಆ ಮಗುವಿನ ತಾಯಿನೇ ಎಲ್ಲೆಂದ್ರಲ್ಲಿ ಆ ಮಗುವನ್ನ ಎಸ್ತು ಅನಾಥ ಮಾಡೋದನ್ನ ನೋಡಿದ್ರೆ ನಿಜಕ್ಕೂ ದುಃಖವಾಗುತ್ತೆ. ಇದನ್ನ ಬಿಟ್ಟು ಇನ್ನೂ ಅನೇಕ ವಿಚಿತ್ರ ಸಂಗತಿಗಳ ಬಗ್ಗೆ ನೋಡೋದಾದ್ರೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಮಗುವನ್ನ ಪಂಜರದಲ್ಲಿ ಕೂಡಿ ಹಾಕಿ ಕಿಟಕಿಯ ಹೊರಗಡೆ ಅದನ್ನ ಇಟ್ಟಿರೋದು ಯಾಕೆ ಅಂತ ನಿಮ್ಗೇನಾದ್ರೂ ಗೊತ್ತಾ? 1930ರ ಸಮಯದಲ್ಲಿ ಲಂಡನ್ ನಲ್ಲಿನ ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಹೀಗೆ ಕೇಜಸ್ ನಲ್ಲಿ ಇಟ್ಟು ಆ ಪಂಜರಗಳನ್ನ ತಮ್ಮ ವಿಂಡೋ ಹೊರಗಡೆ ತೂಗು ಹಾಕ್ತಿದ್ರು. ಯಾಕಂದ್ರೆ ಅವರು ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಿದ್ರಿಂದ ಬೇಬಿಗೆ ಸಾಕಷ್ಟು ಗಾಳಿ ಮತ್ತು ಬೆಳಕು ಸಿಗ್ತಾ ಇರಲಿಲ್ಲ. ಆದ್ರಿಂದ ಆ ಮಗುವಿನ ಬೆಳವಣಿಗೆ ಕುಂಠಿತವಾಗಬಹುದು ಎಂಬ ಕಾರಣಕ್ಕೆ ಅವರು ತಮ್ಮ ಬೇಬೀಸ್ಗಳನ್ನ ಹೀಗೆ ಕೇಜಸ್ ನಲ್ಲಿ ಇಟ್ಟು ವಿಂಡೋ ಹೊರಗಡೆ ತೂಗು ಹಾಕ್ತಿದ್ರು. ಹಾಗೆ ಈ ಫೋಟೋವನ್ನ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ? ಆ ಪಕ್ಷಿಯ ಕಣ್ಣುಗಳು ತುಂಬಾ ದೊಡ್ಡದಾಗಿದೆ ಅಂತ ಅನ್ಸುತ್ತೆ ಅಲ್ವಾ? ಮತ್ತು ಆ ಪಕ್ಷಿಯ ಕಣ್ಣುಗಳು ನಿಜಕ್ಕೂ ಎಲ್ಲಿದೆ ಅನ್ನೋದು ನಮ್ಗೆ ಅಷ್ಟು ಈಸಿಯಾಗಿ ಗೊತ್ತಾಗೋದಿಲ್ಲ. ಬಹಳಷ್ಟು ಜನರು ಇವುಗಳನ್ನೇ ಆ ಪಕ್ಷಿಯ ಕಣ್ಣುಗಳು ಅಂತ ಅನ್ಕೋತಾರೆ. ಆದ್ರೆ ಅವುಗಳು ಆ ಪಕ್ಷಿಯ ನಿಜವಾದಂತ ಕಣ್ಣುಗಳಲ್ಲ. ಇಲ್ಲಿವೆ ನೋಡಿ, ಇವು ಆ ಪಕ್ಷಿಯ ನಿಜವಾದಂತ ಕಣ್ಣು. ಈ ಪಕ್ಷಿಯ ಹೆಸರು ಗ್ರಿಫೋನ್ ವಲ್ಚರ್. ಈ ಪಕ್ಷಿಗೆ ಫೇಕ್ ಐಸ್ ಇರುತ್ತೆ. ಇದರ ಮೂಲಕ ಇದು ತಾನು ಬೇಟೆಯಾಡುವಂತ ಸಣ್ಣ ಸಣ್ಣ ಪ್ರಾಣಿಗಳನ್ನ ಕನ್ಫ್ಯೂಸ್ ಮಾಡುತ್ತೆ ಮತ್ತು ಈಸಿಯಾಗಿ ಬೇಟೆಯಾಡುತ್ತೆ. ಹಾಗೆ ನೀವು ನೋಡ್ತಿರೋಂತ ಈ ಹೈವೇ ಎಲ್ಲಿದೆ ಅಂತ ಗೊತ್ತಾ? ಇದು ಯೆಮೆನ್ ನಲ್ಲಿದೆ. ಆದ್ರೆ ಇದನ್ನ ಎಲ್ರೂ ಹೈವೇ ಟು ಹೆವೆನ್ ಎಂಬ ಹೆಸರಿನಿಂದ ಕರೀತಾರೆ. ಯಾಕಂದ್ರೆ ಈ ಹೈವೇಯನ್ನ ಕೆಳಗಿನಿಂದ ನೀವು ಈ ಆಂಗಲ್ ನಲ್ಲಿ ನೋಡಿದ್ರೆ ಈ ರೋಡ್ ನೇರವಾಗಿ ಆಕಾಶಕ್ಕೇನೆ ನಮ್ಮನ್ನ ಕರೆದೊಯ್ಯುತ್ತೇನೋ ಅನ್ನೋ ತರ ಕಾಣಿಸುತ್ತೆ. ಅದಕ್ಕಾಗಿಯೇ ಇದನ್ನ ಹೈವೇ ಟು ಹೆವೆನ್ ಎಂಬ ಹೆಸರಿನಿಂದ ಕರೀತಾರೆ. ಯುಕೆ ನಲ್ಲಿ ನೀವು ಯಾರದ್ದಾದರೂ ಡೋರನ್ನ ನಾಕ್ ಮಾಡಿ ಓಡಿ ಹೋದ್ರೆ ನೀವು ಒಂದು ದೊಡ್ಡ ಅಪರಾಧವನ್ನೇ ಮಾಡಿದಂತಾಗುತ್ತೆ. ಆಗ ನಿಮ್ಮನ್ನ ಪೊಲೀಸರು ಮೆಟ್ರೋಪಾಲಿಟನ್ ಪೊಲೀಸ್ ಆಕ್ಟ್ 1839 ಅಡಿಯಲ್ಲಿ ಅರೆಸ್ಟ್ ಮಾಡ್ತಾರೆ. ಸೊ ಒಂದ್ ವೇಳೆ ನೀವು ಯುಕೆಗೆ ಹೋದ್ರೆ ಹೀಗೆ ಡೋರ್ಸ್ ಅನ್ನ ನಾಕ್ ಮಾಡಿ ಓಡಿ ಹೋಗ್ಬೇಡಿ. ಇದೆಲ್ಲ ಕೇಳಿದ್ಮೇಲೆ ಆ ನಾಯಿ ಬಗ್ಗೆ ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.